ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಹೊರವಲಯದ ಜಮೀನೊಂದರಲ್ಲಿ ಭಾರತ್ ಗ್ಯಾಸ್ ವಿತರಣೆ ಮಾಡುತ್ತಿದ್ದ ಕಾರ್ಮಿಕನೋರ್ವನ ಶವ ಪತ್ತೆಯಾಗಿದೆ. ಈ ಒಂದು ಘಟನೆಯು ಶನಿವಾರದಂದು ನಡೆದಿದ್ದು, ಕಾರ್ಮಿಕನ ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಇನ್ನು ಆತನ ಜೊತೆ ಕೆಲಸ ಮಾಡುತ್ತಿರುವವರು ಹೇಳೋ ಪ್ರಕಾರ ಹೆಚ್ಚಿನ ವೇತನಕ್ಕಾಗಿ ಆಗ್ರಹಿಸಿದ್ದರು. ಆದರೆ ಈ ಒಂದು ವೇತನ ನೀಡಲು ಆಗುವುದಿಲ್ಲ ಎಂದು ಹೇಳಿದ ಕಾರಣಕ್ಕಾಗಿ ಇಂತಹ ಕೆಲಸ ಮಾಡಿಕೊಂಡಿರಬಹುದು ಎಂದು ಹೇಳಲಾಗುತ್ತಿದೆ. ಇನ್ನು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಘಟನೆಗೆ ಸಂಬಂಧಪಟ್ಟಂತೆ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಿಂದಪ್ಪ 17ರಿಂದ 18 ವರ್ಷ ಆಗ್ಬಂತಾನೆ ಮಾಡಾಕತ್ತಾನ. ಇದನ್ನು 17-18 ವರ್ಷ ಆಯ್ತು. ನಾನು ವೀರಭದ್ರಿ ಕಲ್ಯಾಣ ಮೂವರು ನಾವು 8-9 ವರ್ಷ ಆಯ್ತು ಮಾಡಾಕತ್ತೀವಿ. ಸಂಬಳ ಎಷ್ಟು? ಸಂಬಳ 5,000 ಇತ್ತು ರೀ. ನಾವೇನು ಮಾಡಿದ್ವಿ ರೀಸೆಂಟ್ಲಿ ಯಾವತ್ತು ಅಂತಂದರೆ ಬುಧವಾರ ದಿನ ಹೋಗಿ, ಇಲ್ಲ ನಮಗೆ ಸಂಬಳ ಬೇಕು, ನಮಗೆ ಇಡ್ತಾ ಇಲ್ಲ, 5,000 ಸಂಬಳ ಆಗಲ್ಲ, ನಮಗೆ ಗಾಡಿ ನಮಗೆ ತೊಂದರೆ ಐತೆ, ನಮಗೆಲ್ಲ ಕಷ್ಟಗಳಾಗ್ಯಾವ, ನಮಗೆ ಒಂದು ಅನುಕೂಲ ಮಾಡಿಕೊಡು, ನೀನು ಇರೋ ಕಾಲಕ್ಕೆ ಮಾಡಿಕೊಡು, ನಿನ್ನ ಬಿಟ್ಟರೆ ನಾವು ಯಾರ ತಲೆ ಕೇಳಂಬಂದ್ವಿ. ನನ್ನ ಕೈಲಿ ಈ ಮಟ್ಟಿಗೆ ಆಗೋದಿಲ್ಲ, ನಾನು ಇನ್ನೂ 3 ತಿಂಗಳಾದ್ಮೇಲೆ ಮಾಡಿಕೊಡ್ತೀನಿ. ಮಾಡಿಕೊಡ್ತಾನಂದ್ರೆ ನಾವೇನು ಅಂದ್ಕೊಂಡಿವಿ ಎಲ್ಲರೂ, ಈಗ ನಾವು ಕಸ್ಟಮರ್ ಒತ್ತಡ ಗೊತ್ತಾಗಲಿ ಅತ್ತಗ, ನಾವು ಇಲ್ಲಾಂದರೆ ಕಸ್ಟಮರ್ ತೊಂದರೆ ಹೆಂಗೆ ಇರುತ್ತೆ ಅಂತ ನಾವೇನು ಮಾಡಿದ್ವಿ, 5 ಜನ ಹೊರಗಡೆ ಬಂದು ನೋಡಮ್ಮ, ಒಂದು 2-3 ಡೇಸ್, ಒಂದು 2-3 ದಿವಸ ಆದಮೇಲೆ ಹೋಗಿ ಕೇಳಮ್ಮ ಅಂತ ಡಿಸೈಡ್ ಆಗಿದ್ವಿ. ಇಷ್ಟೇ. ಆಮೇಲೆ ನಿನ್ನೆನೂ ನಾವು 4 ಜನ ಕುಂತು ಮಾತಾಡ್ಕೊಂಡ್ವಿ. ಆಯ್ತು, ನಾಳೆ ಬೆಳಿಗ್ಗೆ ಹೋಗಿ ನಾವು ಕೇಳಿ ಮತ್ತೆ ಜಾಯ್ನ್ ಆಗಮ್ಮ ಅಂತ ಅಂದ್ಕೊಂಡಿದ್ವಿ. ಅತ್ತ ಬೆಳಿಗ್ಗೆ ಆ ಮನೇಲಿದ್ದ ಬರ್ತೀನಿ ಅಂತ ಹೇಳೋಣಂತ, ನಾನು ಡ್ಯೂಟಿಗೆ ಹೋಗಿ ಬರ್ತೀನಿ ಅಂತ ಬಂದಿದ್ದು ಮಾಡು. ನಾವು ಇಷ್ಟೇ ಇವಾಗ ಹೋಗಿ ನಾವು ಮಾತಾಡೋದಿತ್ತು. 10 ಗಂಟೆಗೆ ನಾವು ಎಲ್ಲರೂ ಫೋನ್ ಮಾಡಿ, ಫೋನ್ ಚಾಲೂ ಇಲ್ಲ, ಅಸಲು ರಿಂಗ್ ಬಾಯಿ 5 ಹತ್ರ ಬಂದು ಕುಂತೀವಿ. ಯಾರು ಫೋನ್ ಮಾಡಿವಿ, ಎಲ್ಲರೂ ಮಾಡಿವಿ. ಆಮೇಲೆ ಆತ ಎಲ್ಲೆಲ್ಲಿ ಹೋಗ್ತಿದ್ದಾನೆ ಎಲ್ಲರ ಹತ್ರ ನಾನು ವಿಚಾರಣೆ ಮಾಡ್ಕೊಂಬಂದು ಎಲ್ಲಿದ್ದಾನೆ ಎಲ್ಲಿ ಹುಡುಕಿದ್ರು ಸಿಗಲಿಲ್ಲ. ಲಾಸ್ಟಿಗೆ ನಾವೇನು ಮಾಡಿದ್ರೆ ಆತನ ಆಟೋ ಹುಡ್ಕೊಂತ ನಾವು ಹೋದ್ವಿ. ನಾನು ನಮ್ಮ ವೀರಭದ್ರಿ ಅವ್ರ ಅಳಿಯ 3 ಕಲ್ತು ಆಟೋ ಹುಡ್ಕೊಂತ ಹೋದ್ರೆ, ಅದು ಹಾಸ್ಟೆಲ್ ಹೆಸರು ಗೊತ್ತಿಲ್ಲ ಸರ್, ಹಾಸ್ಟೆಲ್ ಹತ್ರ ಇತ್ತು. ಅಲ್ಲಿದ್ದ ನಾವು ಹುಡ್ಕೊಂತ ಒಂದು 4 ಕಿಲೋಮೀಟರ್ 5 ಕಿಲೋಮೀಟರ್ ದೂರ ಹೋಗಿವಿ. ಎಲ್ಲಿದ್ದಾನೆ ಅಂತಂದ್ರೆ ಆತ ಅಲ್ಲೇ ಬಾಜು ಹೋಗಿ ಇದು ಮಾಡ್ತಾನೆ. ಏನು ವಿಷಯ ತೊಗೊಂಡ ಏನು ತೊಗೊಂಡೇನು ಗೊತ್ತಿಲ್ಲ ಸರ್. ನಾವು ಹೋಗಿ ನೋಡಿದಾಗ 2 ಕೈ ಹಿಂಗೆ ಮಾಡಿ ಬಿದ್ದಿದ್ದ, 2 ಕೈ ಹಿಂಗೆ ಮಾಡಿ ಕೇಸಿ ಬಿದ್ದಿದ್ದ. ನಾವು ನೋಡಿದ್ವಿ, ಮೂಗಲ್ಲಿ ರಕ್ತ ಇತ್ತು. ಯಾರು ಮುಟ್ಲಿಲ್ಲ, ಒಡೆ ಬಂದ್ಬಿಟ್ಟು ನಾವು ಹೊರಗೆ. ಆಮೇಲೆ ನಾವು ಎಲ್ಲರಿಗೆ ಇನ್ಫಾರ್ಮೇಶನ್ ಮಾಡಿದ್ವಿ, ಎಲ್ಲರೂ ಬಂದು ನೋಡಿದ್ವಿ.